ಹಲೋ ಡಿಯರ್ ಫ್ರೆಂಡ್ಸ್, ನೀವೆಲ್ಲರೂ ನನಗೆ ನಿಮ್ಮ ಫೇವ್ರೆಟ್ ಮ್ಯಾನಿಫೆಸ್ಟೇಷನ್ ಮೆಥಡ್ ಯಾವುದು ಅಂತ ಕೇಳಿದರೆ ವಿದೌಟ್ ಎನಿ ಡೌಟ್ ನಾ ಹೇಳೋ ಅಂಥದ್ದೇ 369. ಹೌದು, 369 ನನ್ನ ಮೋಸ್ಟ್ ಫೇವ್ರೆಟ್ ಮ್ಯಾನಿಫೆಸ್ಟೇಷನ್ ಮೆಥಡ್. ಬಿಕಾಸ್ ಅದು ಅಮೇಝಿಂಗ್ ರಿಸಲ್ಟ್ಸ್ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ನಿಮ್ಮ ಪರ್ಸ್ನಾಲಿಟಿ ಇರಲಿ, ನಿಮ್ಮ ಮೈಂಡ್ಸೆಟ್ಟಲ್ಲಿರಲಿ ಅದ್ಭುತವಾದ ಚೇಂಜಸ್ನ ತರುತ್ತೆ. ಇವತ್ತಿನ ವಿಡಿಯೋದಲ್ಲಿ 369 ಮೆಥಡ್ ಫಾಲೋ ಮಾಡಬೇಕಾದ್ರೆ ಒಂದು ಸೀಕ್ರೆಟ್ ಕೋಡ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಆ ಸೀಕ್ರೆಟ್ ಮೆಥಡ್ನ ನೀವೇನಾದರೂ ಯೂಸ್ ಮಾಡಿ 369 ಅಫರ್ಮೇಷನ್ ಬರೆದಿದ್ದೇ ಆದರೆ ಅಮೇಝಿಂಗ್ ಆದ ರಿಸಲ್ಟ್ಸ್ ನೀವು ಪಡಿಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ 369 ಮೆಥಡ್ ಬಗ್ಗೆ ಇನ್ನೂ ಅಡ್ವಾನ್ಸ್ಡ್ ವಿಷಯವನ್ನು ತಿಳ್ಕೊಳ್ಳೋಣ. ಆ್ಯಂಡ್ ಆಲ್ಸೋ ಯಾವ ವಿಷಯವನ್ನು ಡೂಸ್ ಆ್ಯಂಡ್ ಡೋಂಟ್ಸ್ 369 ಮೆಥಡ್ ಫಾಲೋ ಮಾಡಬೇಕಾದ್ರೆ ಯಾವ ವಿಷಯ ಫಾಲೋ ಮಾಡಬೇಕು, ಹೇಗಿರಬೇಕು ನಮ್ಮ ಮೈಂಡ್ಸೆಟ್ ಅನ್ನೋದನ್ನು ತಿಳ್ಕೊಳ್ಳೋಣ. ಜೊತೆಗೆ ನೀವೆಲ್ಲರೂ ಕೂಡ ಕ್ವೆಶನ್ಸ್ ಕೇಳಿದ್ರಿ 369 ಮೆಥಡ್ಸ್ ಬಗ್ಗೆ, ಡೌಟ್ಸ್ ಇತ್ತು. ಆ ಕ್ವೆಶನ್ಸ್ಗೆ ಆನ್ಸರ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಂಡ್ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನನ್ನ ಹೆಸರು ಸಂಜನಾ, ಐ ಎಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 369 ಮೆಥಡ್ ಅಂದ ತಕ್ಷಣ ಸಾಕು ನಮಗೆ ಒಬ್ಬರು ನೆನಪಾಗ್ತಾರೆ, ಅವರೇ ನಿಕೋಲಾ ಟೆಸ್ಲಾ. ಸೊ ಸ್ವಿಚ್ ಆನ್ ಮಾಡಿದ ತಕ್ಷಣ ಕರೆಂಟ್ ಬರುತ್ತೆ. ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಅಂತೂ ಇದೆ, ಫುಡ್ಡನ್ನು ಪ್ರಿಸರ್ವ್ ಮಾಡಲಿಕ್ಕೆ ನಾವು ಫ್ರಿಡ್ಜ್ ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ಮಾರ್ಟ್ ಫೋನ್ ಇರ್ಬೋದು, ಇಡೀ ಪ್ರಪಂಚ ನಮ್ಮ ಬೆರಳು ತುದಿಯಲ್ಲೇ ಇದೆ ಅನ್ನೋ ಫೀಲ್ ಬರುತ್ತೆ. ಆ್ಯಂಡ್ ಆಲ್ಸೋ ಆಲ್ಟರ್ನೇಟಿವ್ ಕರೆಂಟ್. ಈ ಮಾಡರ್ನ್ ಡೇ ಟೆಕ್ನಾಲಜಿಗೆ ಬಹಳಷ್ಟು ಹೆಲ್ಪ್ ಆಗಿದೆ ನಿಕೋಲಾ ಟೆಸ್ಲಾ ಅವರ ಇನ್ವೆನ್ಷನ್ಸ್. ಸೊ ನಿಕೋಲಾ ಟೆಸ್ಲಾ ಬರೀ ಫಿಸಿಸಿಸ್ಟ್, ಸೈಂಟಿಸ್ಟ್, ಇಂಜಿನಿಯರ್ ಅಷ್ಟೇ ಅಲ್ಲದೆ ಅವರು ಇನ್ನೊಂದು ವಿಷಯಕ್ಕೆ ಬಹಳ ಫೇಮಸ್. ನಿಕೋಲಾ ಟೆಸ್ಲಾ ಅವರಿಗೆ ಈ 3 ನಂಬರ್ಸ್ ಬಗ್ಗೆ ಬಹಳ ಆಬ್ಸೆಷನ್ ಇತ್ತು. ಸೊ 369. ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ವಿಡಿಯೋನೇ ಇದೆ. ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 369 ಮೆಥಡ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಅದರಲ್ಲಿದೆ. ಈ ವಿಡಿಯೋ ಆದಮೇಲೆ ಸೊ ಆ ವಿಡಿಯೋ ಕೂಡ ನೋಡಿ, ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಒಟ್ಟಾರೆ 369 ನಂಬರ್ಸ್ ಬಗ್ಗೆ ನಿಕೋಲಾ ಟೆಸ್ಲಾ ಅವರಿಗೆ ಬಹಳಷ್ಟು ಆಬ್ಸೆಷನ್ ಇತ್ತು, ಬಹಳ ಪ್ರೀತಿ. ಸೊ ಯಾಕೆ ಈ ನಂಬರ್ಸ್ ಬಗ್ಗೆ ಅವರಿಗೆ ಜಾಸ್ತಿ ಪ್ರೀತಿ ಇತ್ತು, ಇಷ್ಟೊಂದು ಪ್ಯಾಷನೇಟ್ ಯಾಕೆ ಆಗಿದ್ರು 369 ನಂಬರ್ಸ್ ಬಗ್ಗೆ ಅಂತ ಸುಮಾರಷ್ಟು ಜನರಿಗೆ, ಅವರ ಕೊಲೀಗ್ಸ್ ಇರಲಿ, ಎಲ್ಲರಿಗೂ ಒಂದು ರೀತಿ ಕುತೂಹಲ. ನಿಕೋಲಾ ಟೆಸ್ಲಾ ಯಾವಾಗಲೂ ಹೇಳ್ತಾ ಇರ್ತಿದ್ರು 369 ಈ ಮ್ಯಾಗ್ನಿಫಿಸೆಂಟ್ ನಂಬರ್ಸ್ ಏನಿದೆ, ಸೊ ಇದ್ರ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಂಡಿದ್ದೇ ಆಗಿದ್ರೆ ಯೂನಿವರ್ಸ್ನ ಕೀಲಿ ಕೈ ನಿಮ್ಮ ಕೈಯಲ್ಲಿ ಇದ್ದ ಹಾಗೆ ಅಂತ. ಸೊ ಅಷ್ಟು ಮಹತ್ವವನ್ನು, ಅಷ್ಟು ಪ್ರೀತಿಯನ್ನು ಈ 369 ಈ 3 ನಂಬರ್ಸ್ಗೆ ಕೊಡ್ತಾ ಇದ್ರು. ಸೊ ನಿಕೋಲಾ ಟೆಸ್ಲಾ ಬೀಯಿಂಗ್ ಸೈಂಟಿಸ್ಟ್ ಆಗಿ ಇಷ್ಟೆಲ್ಲ ಇನ್ವೆನ್ಷನ್ ಮಾಡಿದರೂ ಕೂಡ, ಸಂಶೋಧನೆ ಮಾಡಿದರೂ ಕೂಡ, ಈ 3 ನಂಬರ್ಸ್ ಬಗ್ಗೆ ಅವರು ತೋರಿಸ್ತಾ ಇದ್ದಂತಹ ಪ್ರೀತಿ, ಪ್ಯಾಷನನ್ನು ನೋಡಿ ಮುಂದೆ ಏನಾಯಿತು, ಈ 369 ಮ್ಯಾನಿಫೆಸ್ಟೇಷನ್ ಮೆಥಡ್ ಆಗಿ ಡೆವಲಪ್ ಆಯಿತು. ನಾವು ಆಡೋ ಪ್ರತಿಯೊಂದು ಮಾತಿಗೂ ಫ್ರೀಕ್ವೆನ್ಸಿ ಇದೆ. ನಾವು ಆಲೋಚನೆ ಮಾಡುವಂಥ ಈ ಯೋಚನೆಗೂ ಕೂಡ ಫ್ರೀಕ್ವೆನ್ಸಿ ಇದೆ. ಅಂದಮೇಲೆ ನಂಬರ್ಸ್ಗೆ ಕೂಡ ತನ್ನದೇ ಆದ ಫ್ರೀಕ್ವೆನ್ಸಿ ಇದೆ. ಸೊ ಈ 3 ನಂಬರ್ಸ್ ಏನಿದೆ, ಈ 3 ನಂಬರ್ಸ್ ನಮಗೆ ನಮ್ಮ ಲೈಫ್ನಲ್ಲಿ ಹೇಗೆ ಪಾಸಿಟಿವಿಟಿ ಆ್ಯಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಅದನ್ನು ನಾವು 369 ಮೆಥಡಲ್ಲಿ ಹೇಗೆ ಬಳಸ್ಕೊಳ್ಬಹುದು ಅಂತ ತಿಳ್ಕೊಳ್ಳೋಣ. ಪ್ರತಿಯೊಂದು ನಂಬರ್ ಹಿಂದೆ ತನ್ನದೇ ಆದಂತಹ ಮೀನಿಂಗ್, ಅರ್ಥ ಇರುತ್ತೆ, ಫ್ರೀಕ್ವೆನ್ಸಿ ಇರುತ್ತೆ, ವೈಬ್ರೇಷನ್ ಇರುತ್ತೆ. ಸೊ ನಂಬರ್ 3 ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಇದು ಒಂದು ಬ್ಯಾಲೆನ್ಸಿಂಗ್ ನಂಬರ್. ಜೊತೆಗೆ ನಿಮ್ಮ ಮೈಂಡ್, ಸೋಲ್, ಬಾಡಿಯನ್ನು, ಅದರ ಯುನಿಟಿಯನ್ನು ಅಥವಾ ಅದರ ಒಗ್ಗಟ್ಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯಾವುದೇ ಒಂದು ಕೆಲಸಕ್ಕೆ ನಿಮ್ಮ ಮೈಂಡ್, ನಿಮ್ಮ ಸೋಲ್, ನಿಮ್ಮ ಬಾಡಿ, ಸೊ ಇವು 3 ಒಗ್ಗಟ್ಟಾಗಿ ನಿಮಗೆ ಸಹಾಯ ಮಾಡ್ತಾ ಇದ್ರೆ, ಗೈಡ್ ಮಾಡ್ತಾ ಇದ್ರೆ ಆ ಕೆಲಸದಲ್ಲಿ ಪವರೇ ಜಾಸ್ತಿ. ಸೊ ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತ ಅಂದರೆ, ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ಗೆ ನೀವು ಪಾಸಿಟಿವಿಟಿಯನ್ನು ಆ್ಯಡ್ ಮಾಡ್ತಾ ಇದ್ದೀರಾ, ನಂಬರ್ 3 ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ಗೆ ಪಾಸಿಟಿವಿಟಿ ಆ್ಯಡ್ ಆಗ್ತಾ ಹೋಗುತ್ತೆ. ಪಾಸ್ಟಲ್ಲಿ ಏನೇ ಆಗಿರಲಿ, ಆ ಟ್ರಾಮಾ ಎಲ್ಲೋ ಒಂದು ಕಡೆ ಅದರ ನೆಗೆಟಿವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಪ್ರೆಸೆಂಟಲ್ಲಿ ವಿತ್ ನ್ಯೂ ಎನರ್ಜಿ ನೀವು ಒಳ್ಳೆಯ ಫ್ಯೂಚರ್ನ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ನಂಬರ್ 3. ಸೊ ನಂಬರ್ 6 ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಇದು ಕೂಡ ಒಂದು ಬ್ಯಾಲೆನ್ಸಿಂಗ್ ನಂಬರೇ.
ಆ್ಯಂಡ್ ಆಲ್ಸೋ ನಮ್ಮ ಮಟೀರಿಯಲ್ ಲೈಫ್ ಮತ್ತು ನಮ್ಮ ಸ್ಪಿರಿಚುವಲ್ ಲೈಫ್ ಎರಡನ್ನು ಬ್ಯಾಲೆನ್ಸಿಂಗ್ ಮಾಡೋದು ಅಥವಾ ಬ್ಯಾಲೆನ್ಸ್ ಮಾಡೋದನ್ನು ಈ ನಂಬರ್ 6 ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಂಬರ್ 6 ನಾವು ನಮ್ಮ ಲೈಫ್ನಲ್ಲಿ ಯೂಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತ ಅಂದರೆ ಫೈನಾನ್ಷಿಯಲ್ ಗೇನ್ಸ್ ಅಥವಾ ಫೈನಾನ್ಷಿಯಲ್ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ಗೆ ನಿಮ್ಮ ನಂಬರ್ 6 ಏನಿದೆ ಅದು ಹೆಲ್ಪ್ ಮಾಡುತ್ತೆ. ಸೊ ನಂಬರ್ 9 ಏನನ್ನು ಸಿಗ್ನಿಫೈ ಮಾಡುತ್ತೆ? ಕಂಪ್ಲೀಷನನ್ನು, ಪರಿಪೂರ್ಣತೆಯನ್ನು ಅಥವಾ ಒಂದು ಕೆಲಸ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಸೋಲ್ಸ್ನ ಪರ್ಪಸ್ನ ಕೂಡ ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈಗ ನಿಮ್ಮೆಲ್ಲರಿಗೂ ಕೂಡ ಈ 3 ನಂಬರ್ಸ್ ಏನಿದೆ 3, 6, 9, ಸೊ ಇದ್ರ ಹಿಂದಿರುವಂತಹ ಪವರ್ ಗೊತ್ತಾಯಿತು. ಇದನ್ನು ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಹೆಂಗೆ ಯೂಸ್ ಮಾಡ್ಕೊಳ್ಬೋದು 369 ಮೆಥಡ್ ಮೂಲಕ. ಸೊ ಯೂಶ್ವಲಿ 369 ಮೆಥಡ್ ಅಂದ ತಕ್ಷಣ ನಾವೇನು ಮಾಡ್ತಿದ್ವಿ, ಬೆಳಗ್ಗೆ ಎದ್ದ ತಕ್ಷಣ 3 ಸಲ ಅಫರ್ಮೇಷನ್ ಬರೀತಿದ್ವಿ. ಈವ್ನಿಂಗ್ ಟೈಮಲ್ಲಿ 6 ಟೈಮ್ಸ್ ಆ್ಯಂಡ್ ಆಲ್ಸೋ ರಾತ್ರಿ ಮಲ್ಗೋಗಿಂತ ಮುಂಚೆ 9 ಟೈಮ್ಸ್ ಬರೆದು ಮಲ್ಕೊಳ್ತಿದ್ವಿ 21 ಡೇಸ್ ತನಕ ಅಲ್ವಾ. ಸೊ ಈಗ ವಿತ್ ಸ್ಮಾಲ್ ಚೇಂಜ್ ಒಂದು ಸೀಕ್ರೆಟ್ ಕೋಡ್ನ ನೀವು ಫಾಲೋ ಮಾಡಿದರೆ ಇನ್ನೂ ಇಫೆಕ್ಟಿವ್ ಆಗಿ ನೀವು 369ನ ರಿಸಲ್ಟ್ಸ್ನ ಪಡಿಬೋದು. ಸೊ ಆ ಸೀಕ್ರೆಟ್ ಕೋಡ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಒಂದು ವಿಶ್ ಬಗ್ಗೆ ಕ್ಲಿಯರ್ ಇರಬೇಕು. ಸೊ ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಒಂದು. ಸೊ ಸುಮಾರಷ್ಟು ಸಲ ನೀವು ಕೇಳಿದ್ರಿ ತುಂಬ ಮಲ್ಟಿಪಲ್ ಡಿಸೈರ್ಸ್ನ ಮ್ಯಾನಿಫೆಸ್ಟ್ ಮಾಡ್ಬೋದಾ 369ನಲ್ಲಿ ಅಂತ. ಇಲ್ಲ, ಜಸ್ಟ್ ಫೋಕಸ್ ಆನ್ ಒನ್ ಡಿಸೈರ್. ಈಗ ರೈಟ್ ನಾವು ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ಒನ್ ಡಿಸೈರ್, ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ. ಫಾರ್ ಎಕ್ಸಾಂಪಲ್, ನಿಮಗೆ ಈಗ ಒಂದು ಜಾಬ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ಯಾವ ಜಾಬ್ ಆ್ಯಂಡ್ ಎಷ್ಟು ಸ್ಯಾಲ್ರಿ ಬೇಕು ಅನ್ನೋದು. ಆ್ಯಂಡ್ ಆಲ್ಸೋ ಸ್ವಲ್ಪ ಕ್ಲಾರಿಟಿ ಇದ್ದರೆ ಒಳ್ಳೆಯದು. ಆ್ಯಂಡ್ ಕೆಲವೊಂದು ಸಲ ನಮಗೆ ಕನ್ಫ್ಯೂಸ್ ಆಗುತ್ತಲ್ಲ, ಏನು ಎಲ್ಲ ಏರಿಯಾದಲ್ಲೂ ಹೆಲ್ತ್, ರಿಲೇಷನ್ಶಿಪ್, ಕರಿಯರ್, ಮನಿ ಎಲ್ಲದರಲ್ಲೂ ನಮಗೆ ಏನಾದರೂ ಬೇಕಾಗಿರುತ್ತೆ. ಸೊ ಏನು ನನಗೆ ಬೇಕು ಅನ್ನೋದೇ ಕನ್ಫ್ಯೂಷನ್ ಆಗ್ತಾ ಇದೆ ಅನ್ನೋ ಕ್ವೆಶನ್ ನಿಮ್ದಾಗಿದ್ರೆ, ಸೊ ಐ ಯೂಶ್ವಲಿ ನಾ ಏನು ಮಾಡ್ತೀನಿ ಅಂತ ಅಂದರೆ, ನನಗೆ ಯಾವಾಗಾದರೂ ಈ ಥರ ಕನ್ಫ್ಯೂಸ್ ಆದಾಗ ಸೊ ಜಸ್ಟ್ ಹ್ಯಾಂಡ್ಸ್ ಆನ್ ಯುವರ್ ಹಾರ್ಟ್ ಹೀಗಿಟ್ಕೊಂಡು ಜಸ್ಟ್ ನಿಮ್ಮ ಹೆಸರು ಹೇಳಿ, ನೀವು ಕೇಳಿ ನಿಂಗೆ ಏನು ಬೇಕು ಅಂತ. ಫಾರ್ ಎಕ್ಸಾಂಪಲ್, ನಾನು ನನಗೆ ಕೇಳ್ತಾ ಇರ್ತೀನಿ, ಸಂಜನಾ ನಿನ್ಗೇನು ಬೇಕು ರೈಟ್ ನೌ, ನಿನ್ಗೇನು ಬೇಕು ರೈಟ್ ನೌ, ನಿನ್ಗೇನು ಬೇಕು. ಒಂದು 2ರಿಂದ 3 ಸಲ ರಿಪೀಟಾಗಿ ನೀವು ಕೇಳ್ತಾ ಇದ್ದಾಗ ಏನಾಗುತ್ತೆ, ಸಡನ್ನಾಗಿ ಒಂದು ಕ್ಲಾರಿಟಿ ಸಿಗುತ್ತೆ ನೀವು ಯಾವುದ್ರ ಮೇಲೆ ರೈಟ್ ನಾವು ಈಗ ಫೋಕಸ್ ಮಾಡಬೇಕು ಅಂತ. ಹೆಲ್ತ್ ಮೇಲ, ರಿಲೇಷನ್ಶಿಪ್ ಮೇಲ, ಕರಿಯರ್ ಮೇಲ, ಮನಿ ಮೇಲ ಅಂತ ಸಡನ್ನಾಗಿ ನಿಮ್ಗೊಂದು ಆನ್ಸರ್ ಸಿಗುತ್ತೆ, ಆ ಥಾಟ್ ಬರುತ್ತೆ. ಆ್ಯಂಡ್ ತಕ್ಷಣಕ್ಕೆ ಅದರ ರಿಲೇಟೆಡ್ ಅಫರ್ಮೇಷನ್ನ ರೆಡಿ ಮಾಡಿ. ಸೊ ಹೇಗೆ ಅಫರ್ಮೇಷನ್ನ ಬರೆಯೋದು ಹೇಗೆ? ಆದಷ್ಟು ವೆನ್ ಇಟ್ ಕಮ್ಸ್ ಟು ಗೋಲ್ ಅಥವಾ ಮ್ಯಾನಿಫೆಸ್ಟೇಷನ್ ವಿಷಯಕ್ಕೆ ಬಂದಾಗ ಆದಷ್ಟು ನಿಮ್ಮದೇ ಓನ್ ಆಗಿರುವಂತಹ ಅಫರ್ಮೇಷನ್ನ ರೆಡಿ ಮಾಡಿ. ಸೊ ಹೇಗೆ ಅಫರ್ಮೇಷನ್ ರೆಡಿ ಮಾಡೋದು ಖಂಡಿತ ಕಷ್ಟ ಅಲ್ಲ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು ಒಳ್ಳೆ ಜಾಬ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದೆ. ಸೊ ಜಸ್ಟ್ ಯೋಚನೆ ಮಾಡಿ, ಈಗ ನೀವೊಂದು ಜಾಬಲ್ಲಿ ಇದ್ದೀರಾ, ಆ ಜಾಬ್ ನಿಮಗೆ ಸಿಕ್ಕಾಗಿದೆ, ಒಂದು 6 ತಿಂಗಳಾಗಿದೆ. ಆ್ಯಂಡ್ ಆ ಜಾಬ್ ತುಂಬ ಚೆನ್ನಾಗಿದೆ, ಕೊಲೀಗ್ಸ್ ಚೆನ್ನಾಗಿದ್ದಾರೆ, ಬಾಸ್ ಚೆನ್ನಾಗಿದ್ದಾರೆ, ಒಳ್ಳೆಯ ಸ್ಯಾಲ್ರಿ ನಿಮಗೆ ಸಿಗ್ತಾ ಇದೆ. ಆಗ ನೀವು ನಂಬಿರುವಂತಹ ದೇವರಿಗೆ ಅಥವಾ ಪಾಸಿಟಿವ್ ಎನರ್ಜಿಗೆ ನೀವು ಹೇಗೆ ಥ್ಯಾಂಕ್ಸ್ ಹೇಳ್ತೀರಾ? ದೇವ್ರೆ ಅಥವಾ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ನನ್ನ ಜಾಬ್ ತುಂಬ ಚೆನ್ನಾಗಿದೆ, ತಿಂಗಳಿಗೆ ನನಗೆ ಇಷ್ಟು ಸಂಬಳ ಬರ್ತಾ ಇದೆ, ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಸೊ ಆಯಿತು, ಈಗ ನಿಮ್ಮ ರಿಲೇಷನ್ಶಿಪ್ ವಿಷಯಕ್ಕೆ ಬಂದರೆ, ಇಫ್ ಯು ವಾಂಟ್ ಟು ಗೆಟ್ ಮ್ಯಾರಿಡ್, ನೀವು ಮದುವೆ ಆಗಬೇಕು ಅಂತ ಇದ್ದರೆ, ಮದುವೆಯನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ಸೊ ಹೇಗೆ ಬರೀತೀರಾ? ಸೊ ನೀವು ಮದುವೆ ಆಗಿದೆ, ಒಂದು 6 ತಿಂಗಳಾಗಿದೆ ಆ್ಯಂಡ್ ಯು ಆರ್ ವೆರಿ ಹ್ಯಾಪಿ ವಿತ್ ಯುವರ್ ಪಾರ್ಟ್ನರ್ ಅಂತ ಅಂದರೆ ಹೇಗೆ ಯೂನಿವರ್ಸಿಗೆ ನೀವು ಥ್ಯಾಂಕ್ಸ್ ಹೇಳ್ತೀರಾ? ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ನನ್ನ ಹಸ್ಬೆಂಡ್, ನಾನು ಮತ್ತು ನನ್ನ ಹಸ್ಬೆಂಡ್ ಅಥವಾ ನನ್ನ ವೈಫ್ ತುಂಬ ಚೆನ್ನಾಗಿದ್ದೀವಿ, ತುಂಬ ಖುಷಿಯಾಗಿದ್ದೀವಿ, ತುಂಬ ಒಳ್ಳೆಯ ಮೊಮೆಂಟ್ಸ್ನ ನಾವು ಕಳೀತಾ ಇದ್ದೀವಿ ಅಂತ ನೀವು ಬರಿಬೋದು. ಅಥವಾ ಪರ್ಟಿಕ್ಯುಲರ್ ಪ್ಲೇಸ್ಗೆ ವಿಸಿಟ್ ಮಾಡೋದು ನಿಮ್ಮ ಡ್ರೀಮ್ ಆಗಿದ್ರೆ, ನಾವು ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ದೀವಿ, ತುಂಬ ಖುಷಿಯಾಗಿದ್ದೀವಿ, ಒಳ್ಳೆಯ ಮೊಮೆಂಟ್ಸ್ನ ಕಳೀತಾ ಇದ್ದೀವಿ, ಥ್ಯಾಂಕ್ ಯು ಸೋ ಮಚ್ ಅಂತ ನೀವು ಬರಿಬೋದು. ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರೆ ಬರಿಬೋದು. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನಿಮ್ಮಲ್ಲಿ ಆ ಫೀಲಿಂಗ್ಸ್ ಜನ್ರೇಟ್ ಆಗ್ತಾ ಇರುತ್ತೆ, ಒಂದು ರೀತಿ ನಿಜ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಲ್ತ್ ವಿಷಯಕ್ಕೆ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು, ಒಳ್ಳೆ ಹೆಲ್ತ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದರೆ, ರೈಟ್ ನಾವು ನಿಮಗೆ ಯಾವುದೇ ಹೆಲ್ತ್ ಕನ್ಸರ್ನ್ ಇರಲಿ ಅದ್ರ ಬಗ್ಗೆ ಫೋಕಸ್ ಮಾಡಿ ಬರಿಬೇಡಿ ಅಫರ್ಮೇಷನ್. ಸೊ ಹೇಗೆ ಬರಿಬೋದು? ನಿಮ್ಮ ಹೆಲ್ತ್ ಕನ್ಸರ್ನ್ ಎಲ್ಲ ಮಾಯ ಆಗಿ ನೀವು ಹೆಲ್ದಿ ಆಗಿದ್ದಾಗ ಏನು ಮಾಡ್ತೀರಾ? ಆ್ಯಕ್ಟಿವ್ ಆಗಿರ್ತೀರಾ, ಖುಷಿಯಾಗಿರ್ತೀರಾ, ಆ್ಯಂಡ್ ಎನರ್ಜಿ ಫೀಲ್ ಮಾಡ್ತೀರಲ್ಲ, ಹೈ ಎನರ್ಜಿ ಫೀಲ್ ಮಾಡ್ತೀರಾ. ಇದನ್ನು ಅಫರ್ಮೇಷನಲ್ಲಿ ಹೆಂಗೆ ಬರೀತೀರಾ? ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್ ಅಥವಾ ಥ್ಯಾಂಕ್ ಯು ಡಿಯರ್ ದೇವ್ರೆ,
ನಾನು ತುಂಬ ಆರೋಗ್ಯವಾಗಿದ್ದೀನಿ, ಆ್ಯಕ್ಟಿವ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ, ತುಂಬ ಬಾಡಿ ಎನರ್ಜಿ ಫೀಲ್ ಆಗ್ತಾ ಇದೆ, ಎನರ್ಜೆಟಿಕಲ್ ಅಥವಾ ತುಂಬ ಬಾಡಿ ತುಂಬ ಎನರ್ಜಿ ಫೀಲ್ ಆಗ್ತಾ ಇದೆ, ಅಥವಾ ಇಷ್ಟು ವೇಟ್ ಇದೆ, ನಂದು ಬಾಡಿ ವೇಟ್ ಇಷ್ಟ ಆಗಿದೆ, ಐ ಆಮ್ ವೆರಿ ಹ್ಯಾಪಿ, ತುಂಬ ಖುಷಿಯಾಗಿದ್ದೀನಿ. ಸೊ ಹೀಗೆ ನಿಮ್ಮ ಭಾಷೆಯಲ್ಲಿ ಒಂದು ಆಫರ್ಮೇಷನ್ನ ಬರೀರಿ. ತುಂಬ ದೊಡ್ಡ ಪ್ಯಾರಾಗ್ರಾಫ್ ಬರಿಬೇಡಿ, ಒಂದು ಲೈನ್ ಅಥವಾ 2 ಲೈನ್ ಒಳಗಡೆ ಬರೀರಿ. ಅದರಲ್ಲಿ ಜಾಸ್ತಿ ಫೀಲಿಂಗ್ಸ್ ಇನ್ವೋಕ್ ಆಗುವಂಥ ಅಥವಾ ಫೀಲಿಂಗ್ಸ್ ನಿಮ್ಮಲ್ಲಿ ಜನ್ರೇಟ್ ಮಾಡುವಂಥ ವರ್ಡ್ಸ್ ಇರಲಿ. ಐ ಆಮ್ ಸೋ ಹ್ಯಾಪಿ, ನಂಗೆ ತುಂಬ ಖುಷಿ ಆಗ್ತಾ ಇದೆ, ನಾನು ತುಂಬ ಖುಷಿಯಾಗಿದ್ದೀನಿ. ಸೊ ಈ ಸೆಂಟೆನ್ಸನ್ನು, ಈ ವರ್ಡ್ಸ್ನ ಆ್ಯಡ್ ಮಾಡಿ ನಿಮ್ಮ ಆಫರ್ಮೇಷನಲ್ಲಿ. ಸ್ಟೂಡೆಂಟ್ಸ್ ವಿಷಯಕ್ಕೆ ಬರೋದಾದರೆ, ಸ್ಟೂಡೆಂಟ್ಸ್ ಕೂಡ 369 ಮೆಥಡ್ನ ಯೂಸ್ ಮಾಡ್ಬೋದು. ನಿಮ್ಮ ಸ್ಟಡೀಸ್ ಜೊತೆಗೆ ನಿಮ್ಮ ಸ್ಟ್ರೆಸ್ನ ರೆಡ್ಯೂಸ್ ಮಾಡಲಿಕ್ಕೆ ಅಥವಾ ಮ್ಯಾನಿಫೆಸ್ಟೇಷನ್ ಪವರ್ನ ಇನ್ಕ್ರೀಸ್ ಮಾಡಲಿಕ್ಕೆ ನೀವು 369 ಯೂಸ್ ಮಾಡ್ಬೋದು. ಹೇಗೆ ನೀವು ಆಫರ್ಮೇಷನ್ ಬರಿಬೋದು? ಫಾರ್ ಎಕ್ಸಾಂಪಲ್, ನಿಮ್ಮ ಎಕ್ಸಾಮ್ ಈಗ ಹತ್ತಿರ ಇರಲಿ ಬಿಡಲಿ, ಸೊ ನೀವು ಹೇಗೆ ಬರಿಬಹುದು ಅಂತ ಅಂದರೆ, ಈಗಿಂದನೇ ನೀವು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ ಫಾರ್ 21 ಡೇಸ್. ಹೇಗೆ? ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್, ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ, ನಾನಂತೂ ತುಂಬ ಖುಷಿಯಾಗಿದ್ದೀನಿ. ತುಂಬ ಟೀಚರ್ಸ್ ಇರಲಿ, ಫ್ರೆಂಡ್ಸ್ ಇರಲಿ, ಎಲ್ಲರೂ ನನಗೆ ತುಂಬ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ ಅಥವಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವರ್ಡ್ಸಲ್ಲಿ ನೀವು ಬರೀರಿ, ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡಿ. ಸೊ ಐ ಹೋಪ್ ನೀವು ಪೆನ್ ಪೇಪರ್ ತೊಗೊಂಡು ಒಂದು ಆಫರ್ಮೇಷನ್, ನಿಮ್ಮ ಆಫರ್ಮೇಷನ್, ಗೋಲ್ ರಿಲೇಟೆಡ್ ಆಫರ್ಮೇಷನ್ ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ. ಐ ಸಜೆಸ್ಟ್ ನೀವೆಲ್ಲರೂ ಕೂಡ, ಇಫ್ ನೀವು 369 ಮೆಥಡ್ ಫಾಲೋ ಮಾಡ್ತೀರಾ ಅಂತ ಅಂದರೆ ಅದಕ್ಕೆ ಆದಂಥ ಒಂದು ಡೆಡಿಕೇಟೆಡ್ ಆಗಿ ಒಂದು ನೋಟ್ಬುಕ್ ಇಟ್ಕೊಳ್ಳಿ. ಸೊ ನಾನು ಕೂಡ ಅಷ್ಟೇ, ಸಿನ್ಸ್ 369 ಮೈ ಫೇವ್ರೇಟ್, ಸೊ ಅದಕ್ಕೆ ಅಂತಲೇ ಅದೊಂದು ಸಪ್ರೇಟ್ ನೋಟ್ಬುಕ್ ಇಟ್ಟಿದ್ದೀನಿ. ಸೊ ಈ ನೋಟ್ಬುಕ್ಕಲ್ಲಿ ನೀವೀಗ ಏನು ಮಾಡಬೇಕು? 369 ಮೆಥಡ್ನ ಕೋಡ್ ಹೇಳ್ತೀನಿ ಅಂತ ಹೇಳಿದೆ. ಆ ಕೋಡ್ ಏನು ಅಂತ ಅಂದರೆ GHS. ಸೊ ಈ ಸೀಕ್ರೆಟ್ ಕೋಡ್ ಜೊತೆಗೆ ನೀವು 369 ಫಾಲೋ ಮಾಡಿದರೆ ಅಮೇಝಿಂಗ್ ಆದ ರಿಸಲ್ಟ್ ಸಿಗುತ್ತೆ. ಸೊ G ಅಂತ ಅಂದರೆ ಏನು? ಗ್ರ್ಯಾಟಿಟ್ಯೂಡ್. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಯೂನಿವರ್ಸ್ನ ಫೇವ್ರೇಟ್ ವರ್ಡ್ ಯಾವುದು ಅಂತ ಅಂದರೆ ಗ್ರ್ಯಾಟಿಟ್ಯೂಡ್ ಅಥವಾ ಥ್ಯಾಂಕ್ಸ್. ನೀವೆಷ್ಟು ಗ್ರೇಟ್ಫುಲ್ ಆಗಿರ್ತೀರ, ಎಷ್ಟು ಕೃತಜ್ಞತೆಯನ್ನು ಯೂನಿವರ್ಸ್ಗೆ ಅರ್ಪಿಸ್ತಾ ಇರ್ತೀರ, ಅಷ್ಟು ಮ್ಯಾಜಿಕ್ ಮಿರಾಕಲ್ಸ್ ನಿಮ್ಮ ಲೈಫ್ನಲ್ಲಿ ಆಗುತ್ತೆ. ಸೊ ಇದು ಫಿಲಾಸಫಿಕಲಿ ಅಷ್ಟೇ ಹೇಳ್ತಾ ಇಲ್ಲ, ಇದ್ರ ಹಿಂದೆ ಬ್ಯೂಟಿಫುಲ್ ಆದ ಸೈನ್ಸ್ ಇದೆ. ನೀವು ಎಷ್ಟು ಗ್ರ್ಯಾಟಿಟ್ಯೂಡ್ನ, ಕೃತಜ್ಞತೆಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀರ, ನಿಮ್ಮ ಬ್ರೈನ್ನಲ್ಲಿ ಹ್ಯಾಪಿ ಹಾರ್ಮೋನ್ಸ್, ಡೋಪಮಿನ್ ಇರಲಿ, ಸೆರೋಟೋನಿನ್ ಇರಲಿ, ಸೊ ರಿಲೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದರಿಂದ ನೀವು ಎನರ್ಜಿ, ಇನ್ನೂ ಪಾಸಿಟಿವ್ ಎನರ್ಜಿ ಫೀಲ್ ಮಾಡ್ತೀರ. ಫಸ್ಟ್ ನೀವೇನು ಮಾಡಬೇಕು ಅಂತ ಅಂದರೆ 369 ಮೆಥಡ್ ಯಾವಾಗಲೂ 21 ಡೇಸ್ ತನಕ ಫಾಲೋ ಮಾಡುವಂಥದ್ದು. ಸರಿ, ಸೊ ಈಗ ಡೇ 1 ಅಂತ ಹಾಕಿದ್ರಿ, ಡೇಟ್ ಹಾಕಿದ್ದೀರಾ, ಬೆಳಗ್ಗೆ ನೀವು ಈಗ ಆಫರ್ಮೇಷನ್ ಬರಿಬೇಕು. ಆಫರ್ಮೇಷನ್ ಹೇಗೂ ನಿಮ್ಮದು ರೆಡಿ ಇದೆ, ಆ್ಯಂಡ್ ಈ ಬುಕ್ಕಲ್ಲಿ ನೀವು ಆಫರ್ಮೇಷನ್ ಬರೀಬೇಕು. ಬರೆಯೋಗಿಂತ ಮುಂಚೆ ನೀವೇನು ಮಾಡಬೇಕು ಅಂತ ಅಂದರೆ ಜಿ ಫಾರ್ ಗ್ರ್ಯಾಟಿಟ್ಯೂಡ್. ನಿಮ್ಮ ಲೈಫ್ನಲ್ಲಿ ನೀವು ಯಾವ 3 ವಿಷಯಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅಥವಾ ಯೂನಿವರ್ಸ್ಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆ, ಆ 3 ವಿಷಯವನ್ನು ಬರಿಬೋದು. ಸೊ ಫಾರ್ ಎಕ್ಸಾಂಪಲ್, ನೀವು ಮ್ಯಾನಿಫೆಸ್ಟೇಷನ್ ಮೇಲೆ ಫೋಕಸ್ ಮಾಡಬೇಕು ಅಂತ ಇಲ್ಲ, ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ನಮ್ಮ ಲೈಫ್ನಲ್ಲಿ ಇರುವಂಥ ಸಿಂಪಲ್ ವಿಷಯ ಬಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದ್ರ ಮೇಲೆ ಫೋಕಸ್ಸೇ ಮಾಡ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್, ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಇಷ್ಟು ಕ್ಲೀನ್ ಆದ ಏರ್ ಅಥವಾ ಕ್ಲೀನ್ ಆದ ಗಾಳಿಯನ್ನು ಉಸಿರಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಬರಿಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್, ತುಂಬ ನಾನು ಕೃತಜ್ಞನಾಗಿದ್ದೀನಿ, ಹೊಟ್ಟೆ ತುಂಬ ನನಗೆ ಒಳ್ಳೆಯ ಊಟ ಸಿಗ್ತಾ ಇದೆ, ಬರಿಬೋದು ನೀವು ಹೀಗೆ. ಆ್ಯಂಡ್ ಆಲ್ಸೋ ನಾನು ಒಳ್ಳೆಯ ಮನೆಯಲ್ಲಿದ್ದೀನಿ, ನನ್ನ ಸುತ್ತ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಎನಿಥಿಂಗ್. ಅಥವಾ ಎಲೆಕ್ಟ್ರಿಸಿಟಿ ಇದೆ, ಅದಕ್ಕೆ ಥ್ಯಾಂಕ್ಸ್ ಡಿಯರ್ ಯೂನಿವರ್ಸ್. ನನ್ನ ಫೋನ್ನಲ್ಲಿ ಡೇಟಾ ಇದೆ, ಅದಕ್ಕೆ ಥ್ಯಾಂಕ್ಸ್. ಸಿಂಪಲ್ ಆದ 3 ವಿಷಯಕ್ಕೆ ನೀವು ಕೃತಜ್ಞತೆಯನ್ನು ಬರಿಬೇಕು, 3 ವಿಷಯಕ್ಕೆ. ಸೊ ಈ ಬುಕ್ಕಲ್ಲಿ ನೀವು 3 ವಿಷಯಕ್ಕೆ ಕೃತಜ್ಞತೆಯನ್ನು ಬರೆದ್ರಿ. ಈಗ ಜಿ ಫಾರ್ ಗ್ರ್ಯಾಟಿಟ್ಯೂಡ್ ಆಯಿತು. ನೆಕ್ಸ್ಟ್ ಕೋಡ್ ಯಾವುದು ಅಂತ ಅಂದರೆ ಹೆಚ್ ಅಂತ ಅಂದರೆ ಹಾರ್ಟ್ ಕೋಹೆರೆನ್ಸ್. ಹಾರ್ಟ್ ಕೋಹೆರೆನ್ಸ್ ಅಂತ ಅಂದರೆ ನಿಮ್ಮ ಬ್ರೇನ್ ಮತ್ತು ಹಾರ್ಟ್ ಎರಡೂ ಕೂಡ ಒಟ್ಟಾಗಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಆ ಮ್ಯಾನಿಫೆಸ್ಟೇಷನಲ್ಲಿ ಇರುವಂತಹ ಪವರೇ ಬೇರೆ. ಸೊ ಎಷ್ಟೋ ಸಲ ನಮಗೆ ಆಫರ್ಮೇಷನ್ ಬರಿಬೇಕಾದ್ರೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಥವಾ ಡೌಟ್ ಬರುತ್ತೆ. ಒಂದು ರೀತಿ ಪಾಸಿಟಿವ್ ಆಫರ್ಮೇಷನ್ ಬರಿತಾ ಇದ್ರೂ ಕೂಡ ನಂಬಿಕೆನೇ ಬರ್ತಾ ಇರಲ್ಲ. ಸೊ ಅದಕ್ಕೆ ಸಿಂಪಲ್ ಹ್ಯಾಕ್ ಅಂತ ಅಂದರೆ ಹಾರ್ಟ್ ಕೋಹೆರೆನ್ಸ್. ಸೊ ಏನು ಈ ಹಾರ್ಟ್ ಕೋಹೆರೆನ್ಸ್? ನಿಮ್ಮ ಬ್ರೈನ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಿದರೆ ನಿಮ್ಮ ಹಾರ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್.
ಇಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಸೇರಿ ಆ ಸ್ಟ್ರಾಂಗ್ ಆದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ನ ಜಾಸ್ತಿ ಮಾಡುತ್ತೆ. ಹೇಗೆ? ಸೊ ಈಗ ನೀವು 3 ವಿಷಯಕ್ಕೆ ಗ್ರ್ಯಾಟಿಟ್ಯೂಡ್ನ ಬರೆದ್ರಿ ಅಲ್ವಾ? ಸೊ ಈಗ ನೀವೇನು ಮಾಡಬೇಕು ಅಂತ ಅಂದರೆ, ಅಗೇನ್ ಹ್ಯಾಂಡ್ಸ್ ಆನ್ ಯೋರ್ ಹಾರ್ಟ್, ಎಲ್ಲರೂ ಕೂಡ ಜಸ್ಟ್ ಕ್ಲೋಸ್ ಯೋರ್ ಐಸ್ ಆ್ಯಂಡ್ ಟೇಕ್ ಅ ಡೀಪ್ ಬ್ರೀದ್ ಇನ್ ಆ್ಯಂಡ್ ರಿಲ್ಯಾಕ್ಸ್. ಈಗ ರೈಟ್ ನಾವು ನಿಮ್ಮ ಲೈಫ್ನಲ್ಲಿ ನೀವು ಯಾವುದಕ್ಕೆ ಗ್ರ್ಯಾಟಿಟ್ಯೂಡ್ನ ಬರೆದ್ರಿ, ಯಾವುದಾದ್ರು ಒಂದು ವಿಷಯವನ್ನು ನೀವು ತಗೊಳ್ಬೋದು. ಫಾರ್ ಎಕ್ಸಾಂಪಲ್, ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್, ನನಗೆ ಹೊಟ್ಟೆ ತುಂಬ ಟೇಸ್ಟಿಯಾಗಿ ಒಳ್ಳೆಯ ಊಟ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನನ್ನ ಬಾಡಿ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಗ್ರೇಟ್ಫುಲ್. ಸೊ ಮನಸ್ಸಿನಿಂದ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಹೋಗಿ. ಸೊ ನೀವು ಥ್ಯಾಂಕ್ಸ್ ಹೇಳ್ತಾ ಇರಬೇಕಾದ್ರೆ ನಿಮ್ಮಲ್ಲಿ ಆ ಫೀಲಿಂಗ್ಸ್ ಜನ್ರೇಟ್ ಆಗುತ್ತೆ. ಸೊ ನಿಮ್ಮ ಐಸ್, ನಿಮ್ಮ ಕಣ್ಣುಗಳು ಹಾಗೆ ಕ್ಲೋಸ್ ಆಗಿರಲಿ. ಸೊ ಆ ಫೀಲಿಂಗ್ ಏನು ಜನ್ರೇಟ್ ಆಗ್ತಾ ಇದೆ, ಆ ಫೀಲಿಂಗ್ ಜನ್ರೇಟ್ ಆಗ್ತಾ ಇದೆ ನೀವು ಕಂಟಿನ್ಯೂಸ್ಲಿ ಯೂನಿವರ್ಸ್ಗೆ, ನಿಮ್ಮ ಲೈಫ್ನಲ್ಲಿ ಇರುವಂತಹ ವಿಷಯಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಈಗ ಸಡನ್ನಾಗಿ ನಿಮ್ಮ ಆಫರ್ಮೇಷನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಆಫರ್ಮೇಷನ್ನ ಹೇಳ್ತಾ ಇರಬೇಕಾದ್ರೆ ಆ ವಿಜುವಲ್ಸ್ ಇರಲಿ, ಆ ಫೀಲಿಂಗ್ಸ್ ಇರಲಿ, ಬರ್ತಾ ಹೋಗುತ್ತೆ. ಈಗ ಜಸ್ಟ್ ಓಪನ್ ಯೋರ್ ಐಸ್. ಈಗ ನೀವೇನು ಮಾಡಿ ಅಂತ ಅಂದರೆ 3 ಸಲ ಆ ಆಫರ್ಮೇಷನ್ನ ಬರೀರಿ. ಈ ಹಾರ್ಟ್ ಕೊಹರೆನ್ಸ್ ಎಕ್ಸಸೈಸ್ ಆದಮೇಲೆ ನೀವು ಅಫರ್ಮೇಷನ್ ಬರಿಬೇಕಾದ್ರೆ ನೀವು ಟೆಸ್ಟ್ ಮಾಡಿರ್ಬೋದು, ಡೌಟ್ ಇರಲಿ ಅಥವಾ ಒಂದು ರೀತಿ ನೆಗೆಟಿವ್ ಥಾಟ್ಸ್ ಇರಲಿ ಬರೋದು ಕಮ್ಮಿ ಆಗಿರುತ್ತೆ, ಅದರ ಇಂಟೆನ್ಸಿಟಿ ಕಮ್ಮಿ ಆಗಿರುತ್ತೆ. ಯಾಕೆ? ನೀವು ಫೀಲಿಂಗ್ಸ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ. ಆ್ಯಸ್ ಇಫ್ ನಿಮ್ಮ ಲೈಫ್ನಲ್ಲಿ ಈಗ ರೈಟ್ ನಾವು ಏನು ಚೆನ್ನಾಗಿ ನಡೀತಾ ಇದೆ ಅದ್ರ ಬಗ್ಗೆ ನೀವು ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ತಾ ಮಾಡ್ತಾ ಫ್ಯೂಚರ್ ಇವೆಂಟ್ ಏನು ನಿಮ್ಮ ಮ್ಯಾನಿಫೆಸ್ಟೇಷನ್, ಸೊ ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ತಾ ಇರ್ತೀರಾ ಆ್ಯಂಡ್ ಆಫರ್ಮೇಷನ್ ಹೇಳ್ತಾ ಇರ್ತೀರಾ ಆ್ಯಂಡ್ ಅದೇ ಎನರ್ಜಿ ಜೊತೆ ನೀವು 3 ಸಲ ಬರೀತೀರ. ಸೊ ಈಗ ನೀವೆಲ್ಲರೂ ಕೂಡ ಆಫರ್ಮೇಷನ್ ಬರೆದಿದ್ದಾಗಿರ್ಬೋದು, ಹಾರ್ಟ್ ಕೊಹರೆನ್ಸ್ ಎಕ್ಸಸೈಸ್ ಮಾಡಿದ್ದಾಗಿರ್ಬೋದು. ಸೊ ಇವೆಲ್ಲ ಏನಂತ ಅಂದರೆ ಜಸ್ಟ್ ಅ ಪ್ರಾಕ್ಟೀಸ್ ಅಷ್ಟೇ. ನಿಮ್ಮ ರಿಯಲ್ ಡೇ 1 ಯಾವಾಗ ಸ್ಟಾರ್ಟ್ ಆಗುತ್ತೆ, ನೀವು ನಾಳೆಯಿಂದ ಸ್ಟಾರ್ಟ್ ಮಾಡ್ಬೋದು. ನಾಳೆ ಬೆಳಗ್ಗೆ ನೀವು ಒಂದು ನೋಟ್ಬುಕ್ಕಲ್ಲಿ ಅಥವಾ ಫ್ರೆಶ್ ಪೇಜಲ್ಲಿ ಡೇ 1 ಅಂತ ಬರೆದು ಬೆಳಗ್ಗೆ ಯಾವ 3 ವಿಷಯಕ್ಕೆ ನೀವು ಗ್ರೇಟ್ಫುಲ್ ಆಗಿದ್ದೀರಾ, ಸೊ ಅದನ್ನು ಬರೀತೀರಾ, ಕೃತಜ್ಞರಾಗಿದ್ದೀರಾ ಅದನ್ನು ಬರೀತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ? ಹಾರ್ಟ್ ಕೊಹರೆನ್ಸ್ ಎಕ್ಸಸೈಸ್ ಮಾಡ್ತೀರಾ. ಸೊ ಹೇಗೆ ಆ 3 ವಿಷಯದಲ್ಲಿ ಯಾವುದಾದ್ರು ಒಂದು ವಿಷಯ ಚೂಸ್ ಮಾಡ್ತೀರಾ, ಯೂನಿವರ್ಸ್ಗೆ ಕಂಟಿನ್ಯೂಸ್ ಆಗಿ ಹೀಗೆ ನೀವು ಹ್ಯಾಂಡ್ಸ್ ಆನ್ ಯೋರ್ ಹಾರ್ಟ್ ಹಿಂಗೆ ಇಟ್ಕೊಂಡು ನೀವು ಕಂಟಿನ್ಯೂಸ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇರ್ತೀರಾ. ಹೇಳ್ತಾ ಹೇಳ್ತಾ ಸಡನ್ ಆಗಿ ನೀವು ಬರೆದಿರುವಂಥ ಅಫರ್ಮೇಷನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಫೀಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಹೊತ್ತು ಆದಮೇಲೆ ಏನು ಮಾಡ್ತೀರಾ? 3 ಟೈಮ್ಸ್ ಅಫರ್ಮೇಷನ್ನ ಬರೀತೀರಾ ಬೆಳಿಗ್ಗೆ. ಸೊ 6 ಸಲ ನೆಕ್ಸ್ಟ್ ನೀವು ಯಾವಾಗ ಬರೀತೀರಾ ಅಂತ ಅಂದರೆ ಮಧ್ಯಾಹ್ನ ಅಥವಾ ಸಂಜೆ. ಸೊ ಸಂಜೆ ಅಥವಾ ಮಧ್ಯಾಹ್ನ ನೀವು 6 ಸಲ ಬರೀತೀರಾ. ಆದಷ್ಟು ಬರಿಬೇಕಾದ್ರೆ ಹಾರ್ಟ್ ಕೊಹರೆನ್ಸ್ ಎಕ್ಸಸೈಸ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇದ್ದರೆ ನೀವು ಮಾಡಬಹುದು. ಸೊ ನೀವು ಆಫೀಸಲ್ಲಿ ಇರ್ತೀರಾ ಅನ್ನೋದಾದರೆ ನಿಮ್ಮ ವಾಶ್ರೂಮ್ ಅಂತೂ ಇದ್ದೇ ಇರುತ್ತೆ. ಸೊ ಏನು ಮಾಡ್ಬೋದು, ನೀವು ವಾಶ್ರೂಮಿಗೆ ಹೋಗಿ ಅಗೇನ್ ಹ್ಯಾಂಡ್ಸ್ ಆನ್ ಯೋರ್ ಹಾರ್ಟ್, ಜೋರಾಗಿ ಹೇಳಬೇಕಂತ ಇಲ್ಲ, ಮನಸ್ಸಿನಲ್ಲಿ ಕೂಡ ಹೇಳ್ಬೋದು. ಹೇಗೆ? ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನೀವು ಯಾವುದಾದ್ರೂ ಒಂದು ವಿಷಯ ಪಿಕ್ ಮಾಡಿ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್ನ ಮನಸ್ಸಿನಲ್ಲಿ ಹೇಳ್ಬೋದು ಅಥವಾ ಜೋರಾಗಿ ಹೇಳಲಿಕ್ಕೆ ಅವಕಾಶ ಇದ್ದರೆ ಹೇಳ್ಬೋದು. ಆಮೇಲೆ ಏನು ಮಾಡ್ಬೋದು ಅಂತ ಅಂದರೆ ಒಂದು 6 ಸಲ ನೀವು ಆ ಅಫರ್ಮೇಷನ್ನ ಬರಿಬೋದು ಮಧ್ಯಾಹ್ನ ಅಥವಾ ಸಂಜೆ. ನೆಕ್ಸ್ಟ್ ರಾತ್ರಿ ಮಲಗೋಗಿಂತ ಮುಂಚೆ ಏನು ಮಾಡಿ ಅಂತ ಅಂದರೆ ಸ್ಕಿಪ್ ಮಾಡಬೇಡಿ ಹಾರ್ಟ್ ಕೊಹರೆನ್ಸ್ ಎಕ್ಸಸೈಸ್. ಖಂಡಿತವಾಗಿಯೂ ರಾತ್ರಿ ಮಲಗೋಗಿಂತ ಮುಂಚೆ ಅಗೇನ್ ನೀವು ಹಾರ್ಟ್ ಕೊಹರೆನ್ಸ್ ಎಕ್ಸಸೈಸ್ ಮಾಡಿ. ಹೇಗೆ? ಅಗೇನ್ ಹ್ಯಾಂಡ್ಸ್ ಆನ್ ಯೋರ್ ಹಾರ್ಟ್, ಕಣ್ಣು ಮುಚ್ಕೊಂಡಿರ್ತೀರ, ಯಾವ ವಿಷಯಕ್ಕೆ ನೀವು ಗ್ರೇಟ್ಫುಲ್ ಆಗಿರ್ತೀರ ಅದನ್ನು ರಿಪೀಟೆಡ್ಲಿ ಥ್ಯಾಂಕ್ಸ್ ಹೇಳ್ತಾ ಹೇಳ್ತಾ ಆ ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್ನ ಹೇಳ್ತೀರ. ಹೇಳಿ 9 ಟೈಮ್ಸ್ ರಾತ್ರಿ ಮಲಗೋಗಿಂತ ಮುಂಚೆ 9 ಟೈಮ್ಸ್ ಬರೀತೀರ. ಸೊ ಈಗ ಜಿ ಆಯಿತು, ಹೆಚ್ ಆಯಿತು, ಎಸ್ ಫಾರ್ ಸರೆಂಡರ್. ಸರೆಂಡರ್ ಅಂತ ಅಂದರೆ ಯೂನಿವರ್ಸ್ಗೆ ಹೌದು ನಮ್ಮೆಲ್ಲರಿಗೂ ಕೂಡ ಈ ಟೈಮಲ್ಲಿ ಈ ಅಫರ್ಮೇಷನ್ ಬರಿತೀವಿ, ನಾವು ಇಷ್ಟೆಲ್ಲ ನಾವು ಎಫರ್ಟ್ ಹಾಕ್ತಿದ್ದೀವಿ, ನಮಗೆ ಮ್ಯಾನಿಫೆಸ್ಟೇಷನ್ ಆಗಲೇಬೇಕು ಅನ್ನೋ ಹಠ ಅಂತೂ ಇದ್ದೇ ಇರುತ್ತೆ. ದ್ಯಾಟ್ಸ್ ಓಕೆ. ಆದರೆ
ತುಂಬ ಒಬ್ಸೆಷನ್ ಬೇಡ, ಅಥವಾ ಏನಂತಾರೆ ಹಿಂಗಾಗತ್ತೆ, ಯಾವ ರೀತಿ ಆಗುತ್ತೆ, ಯಾವ ಟೈಮಿಗೆ ಆಗುತ್ತೆ, ಯೂನಿವರ್ಸ್ನ ಟ್ರ್ಯಾಕ್ ಮಾಡೋದು ಬೇಡ. ಬದಲಾಗಿ ನಿಮ್ಮ ಕೆಲಸ ಮಾಡಿ, ನಿಮ್ಮ ಪ್ರಾಕ್ಟಿಕಲಿ ನೀವೇನೇನು ಕೆಲಸ ಮಾಡ್ತಾ ಇರ್ತೀರಾ ಅದನ್ನು ಮಾಡಿ, ಅದ್ರ ಜೊತೆ 369ನ ಮ್ಯಾಜಿಕ್ ಕೂಡ ಯೂಸ್ ಮಾಡಿ. ಆ್ಯಂಡ್ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಅಂದರೆ ಸರೆಂಡರ್ ಮಾಡೋದು, ಯೂನಿವರ್ಸ್ಗೆ ಬಿಟ್ಟು ಬಿಡೋದು. ರೈಟ್ ಟೈಮಲ್ಲಿ ರೈಟ್ ವೇಯಲ್ಲಿ ಯೂನಿವರ್ಸ್ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನಿಂದ ಸರ್ಪ್ರೈಸ್ ಮಾಡುತ್ತೆ. ಸೊ ಇದೇನಾಯಿತು GHS. ಸೊ ಇದನ್ನು ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡಿದ್ದೆ ಆದರೆ ಕಂಪ್ಲೀಟಾಗಿ 369ನ ಬೆನಿಫಿಟ್ ಪಡೀಬೋದು. ಆ್ಯಂಡ್ ಇನ್ನೊಂದು ಕ್ವೆಶನ್ ನೀವು ಕೇಳ್ತಾ ಇದ್ರಿ, 21 ಡೇಸ್ ಪ್ರಾಕ್ಟೀಸ್ ಮಾಡಬೇಕು ನಿಜ, ಬ್ರೇಕ್ ಆದರೆ ಏನು ಮಾಡಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ 10th ಡೇ ಬರಿತಾ ಇರ್ತೀರಾ, ಬೆಳಗ್ಗೆ 3 ಸಲ ಬರೆದ್ರಿ, 6 ಸಲ ಬರೆಯೋದು ಮರ್ತೋಯ್ತು, ರಾತ್ರಿ 9 ಸಲ ಬರಿಬೋದಾ ಅಂತ. ಇಲ್ಲ, ಬದಲಾಗಿ ನೀವು ಒಂದ್ಸಲ ಬ್ರೇಕ್ ಆದರೂ ಏನಂತ ಅಂದರೆ ನೆಕ್ಸ್ಟ್ ಡೇಯಿಂದ ಪುನಃ ಸ್ಟಾರ್ಟ್ ಮಾಡಿ, ಡೇ 1 ಅಂತ ಬರೆದು ಮತ್ತೆ 3 ಸಲ, 6 ಸಲ, 9 ಸಲ. ಸೊ ಇನ್ನೊಂದು ಕಾಮನ್ ಕ್ವೆಶನ್ ನಮ್ಮಲ್ಲಿ ಇರುತ್ತೆ, ಏನಂತ ಅಂದರೆ 3 ಸಲ ಬರೆದಾಯಿತು, 6 ಮತ್ತು 9 ಸಲ ಎರಡು ಒಟ್ಟಿಗೆ ಬರಿಬೋದು ಅಂತ ಅಂದರೆ ಇಲ್ಲ. ಸೊ 3 ಸಲ ಬರೆದ್ರಿ, 6 ಸಲ ಬರೆಯೋದು ಮರ್ತೋಯ್ತು ಅಥವಾ 9ನೇ ಸಲ ಬರೆಯೋದು ಮರ್ತೋಯ್ತು ಅಂತ ಅಂದರೆ ನೆಕ್ಸ್ಟ್ ಡೇಯಿಂದ ಫ್ರೆಶ್ ಸ್ಟಾರ್ಟ್ ಮಾಡಿ, ಹೊಸದಾಗಿ ಸ್ಟಾರ್ಟ್ ಮಾಡಿ, ಡೇ 1 ಅಂತ ಕನ್ಸಿಡರ್ ಆಗುತ್ತೆ. ಆ್ಯಂಡ್ ಡೈಲಿ ನೀವು ಒಂದೇ ಟೈಮ್ಗೆ ಬರಿಬೇಕಂತನೂ ಇಲ್ಲ. ಮೇಕ್ ಶ್ಯೂರ್ ನೀವು ಬೆಳಗ್ಗೆ 3 ಸಲ ಬರಿತೀರಾ, ಒಂದು 12 ಗಂಟೆ ಒಳಗಡೆನೆ ಬರೀರಿ, ಇಟ್ಸ್ ಓಕೆ, ಆಯಿತು. ಆ್ಯಂಡ್ ನೀವು ಮೆಡಿಟೇಷನ್ ಎಲ್ಲ ಆದಮೇಲೆ 369 ಫಾಲೋ ಮಾಡಿದರೆ ಭಾಳ ಒಳ್ಳೆಯದು. ಐ ಯೂಶ್ವಲಿ ಡು ಎವ್ರಿ ಡೇ ಮೆಡಿಟೇಷನ್, ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಎಲ್ಲ ಆದಮೇಲೆ ಸೊ ನನ್ನ ಬುಕ್ಕಲ್ಲಿ ಒಂದು 3 ಟೈಮ್ಸ್ ಅಫರ್ಮೇಷನ್ ಬರೆಯೋದು ಮಾಡ್ತೀನಿ. ಸೇಮ್ ವೇ ನೀವು ಮಾಡ್ಬೋದು. ಆ್ಯಂಡ್ ಮಧ್ಯಾಹ್ನ ಅಥವಾ ಸಂಜೆ ಬರಿಬೋದು 6 ಸಲ, ಆ್ಯಂಡ್ ರಾತ್ರಿ ಮಲಗೋಗಿಂತ ಮುಂಚೆ 9 ಸಲ. ಸೊ ಟೈಮ್ನ ಯಾವುದೇ ನಿರ್ಬಂಧ ಇಲ್ಲ, ನೀವು ಬರಿಬಹುದು. ಸೊ ಇದಿಷ್ಟಾಯಿತು. ಈಗ ಇನ್ನೊಂದು ಅಂತ ಅಂದರೆ, ಸೊ ನಾವು ಬೇರೆಯವರಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡಬಹುದಾ ಅಂತ. ಸೊ ಬೆಸ್ಟ್ ಎಕ್ಸಾಂಪಲ್ ಏನಂತ ಅಂದರೆ, ಸ್ಟೂಡೆಂಟ್, ಮಾಸ್ಟರ್ ಕ್ಲಾಸ್ ಸ್ಟೂಡೆಂಟ್ ತನ್ನ ಸಿಸ್ಟರ್ಗೆ ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡಿದ್ದು ಸ್ಟೋರಿ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಸೊ ಸಿಸ್ಟರ್ದು ಮ್ಯಾರೇಜ್ ಆಗ್ತಾ ಇರಲಿಲ್ಲ. ಅಕ್ಕ ಏನು ಮಾಡಿದ್ರು, ಅಫರ್ಮೇಷನ್ 369ನಲ್ಲಿ ಅಫರ್ಮೇಷನ್ ಬರೆದ್ರು, ಆ್ಯಸ್ ಇಫ್ ಅವರ ಸಿಸ್ಟರ್ ಮದುವೆ ಆಗಿದೆ. ಅವರು ಕೂಡ ಹೇಳಿದಷ್ಟೇ, ಬರೆಯೋಗಿಂತ ಮುಂಚೆ ನಾನು ವಿಜುವಲೈಸ್ ಮಾಡ್ತಿದ್ದೆ ಅಂತ. ಸೊ ನಿಮಗೆ ಈಗ ಆಲ್ರೆಡಿ ಹಾರ್ಟ್ ಕೊಹೆರೆನ್ಸ್ ಎಕ್ಸಸೈಸ್ ಬಗ್ಗೆ ಗೊತ್ತಾಗಿದೆ, ನೀವು ಅದನ್ನು ಫಾಲೋ ಮಾಡ್ಬೋದು. ಆನ್ ಇಟ್ಸ್ ಓನ್ ಆ ವಿಜುವಲ್ಸ್ ಬರ್ತಾ ಹೋಗುತ್ತೆ. ಸೊ ಅವ್ರು ಏನು ಮಾಡಿದ್ರು, ವಿಜುವಲೈಸ್ ಮಾಡ್ತಾ ಅವರ ತಂಗಿಗೋಸ್ಕರ ಆ್ಯಸ್ ಇಫ್ ಮದುವೆ ಆಗಿದೆ, ಅವರು ಖುಷಿಯಾಗಿದ್ದಾರೆ ಅನ್ನೋದು 3 ಸಲ, 6 ಸಲ, 9 ಸಲ 21 ಡೇಸ್ ಬರೆದ್ರು. ಆ್ಯಂಡ್ ಮ್ಯಾಜಿಕಲಿ ಅವರ ತಂಗಿಯ ಮದುವೆ ಕೂಡ ಆಯಿತು. ನೌ ಶಿ ಈಸ್ ವೆರಿ ಹ್ಯಾಪಿ ಇನ್ ಹರ್ ಲೈಫ್. ಸೊ ಆದ ಕಾರಣ ನೀವು ಬೇರೆಯವರಿಗೋಸ್ಕರನೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಇನ್ನೊಂದು ಕಾಮನ್ ಆದ ಡೌಟ್ ಇರುತ್ತೆ ನಮ್ಮಲ್ಲಿ, ಏನಂತ ಅಂದರೆ 21 ಡೇಸ್ ಬರಿಬೇಕು ನಿಜ, ಅಷ್ಟರೊಳಗೆ ಮ್ಯಾನಿಫೆಸ್ಟ್ ಆದರೆ ಏನು ಮಾಡಬೇಕು ಅಂತ. ಸೊ ಅಷ್ಟರೊಳಗೆ ಮ್ಯಾನಿಫೆಸ್ಟ್ ಆದರೆ ನೀವು ಕಂಟಿನ್ಯೂ ಮಾಡಬೇಕಂತ ಇಲ್ಲ. ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ಬೇರೆ ಯಾವ ಗೋಲ್ ಇದೆ ಅದರ ಮೇಲೆ ಫೋಕಸ್ ಮಾಡಿ, ಡೇ 1 ಅಂತ ಬರೆದು ಮತ್ತೆ ಸ್ಟಾರ್ಟ್ ಮಾಡ್ಬೋದು 21 ಡೇಸ್ ತನಕ. ಸೊ ಇದಿಷ್ಟು 369 ಮೆಥಡ್ ಆ್ಯಂಡ್ ಅದಕ್ಕೆ ನೀವು ಯೂಸ್ ಮಾಡುವಂಥ ಸೀಕ್ರೆಟ್ ಕೋಡ್ GHS ಬಗ್ಗೆ, ಆ್ಯಂಡ್ ಆಲ್ಸೋ ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್. ಸೊ ಈಗ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಈ 369 ಮ್ಯಾನಿಫೆಸ್ಟೇಷನ್ ಮೆಥಡ್ ನಂಗೆ ಯಾಕೆ ಪರ್ಸ್ನಲ್ ಫೇವ್ರೇಟ್ ಆ್ಯಂಡ್ ನಂಗೆ ಇದು ಹೆಂಗೆ ಹೆಲ್ಪ್ ಆಗಿದೆ ಅಂತ. ಸೊ ಅಫ್ಕೋರ್ಸ್ ಮ್ಯಾನಿಫೆಸ್ಟೇಷನ್, ಸುಮಾರಷ್ಟು ವಿಷಯ ಮ್ಯಾನಿಫೆಸ್ಟ್ ಆಗಿದೆ 369 ಮೆಥಡಿಂದ. ಜೊತೆಗೆ ಒಂದು ಸಕ್ಸಸ್ ಸ್ಟೋರಿ ನಾನು ನಿಮಗೆ ಹಳೆ ವಿಡಿಯೋದಲ್ಲೇ ಶೇರ್ ಮಾಡಿದ್ದೆ, ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಜೊತೆಗೆ ಆ್ಯಸ್ ಅ ಪರ್ಸನ್ ನನ್ನನ್ನು ತುಂಬ ಚೇಂಜ್ ಮಾಡಿದೆ. ನನ್ನ ಶಿಫ್ಟ್ ಏನಿದೆ, ಮೈಂಡ್ಸೆಟ್ ಶಿಫ್ಟ್ ಆಗುತ್ತೆ. ಸೊ ಬರೀ ನೆಗೆಟಿವಿಟಿ ಬಗ್ಗೆ ಅಥವಾ ಏನು ಕಮ್ಮಿ ಇದೆ ಅನ್ನೋದ್ರ ಮೇಲೆ ಫೋಕಸ್ ಹೋಗಿ ಈ ಅಫರ್ಮೇಷನ್ ಬರೀತಾ ಇರಬೇಕಾದ್ರೆ ಫೋಕಸ್ ಶಿಫ್ಟ್ ಆಗ್ತಾ ಹೋಗುತ್ತೆ, ವಿಚ್ ನಾನು ಅಬ್ಸರ್ವ್ ಮಾಡಿರೋದು ನನ್ನಲ್ಲಿ. ಸೊ ಆದಷ್ಟು ಪಾಸಿಟಿವಿಟಿ ಕಡೆ ಆ್ಯಂಡ್ ಆಪ್ಟಿಮಿಸಮ್, ಏನೋ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಫೋಕಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಏನಂತ ಅಂದರೆ, ನಿಮ್ಮ ಕನಸನ್ನು ನನಸು ಮಾಡಲಿಕ್ಕೆ ಐಡಿಯಾಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ನಿಮಗೆ ಹೆಲ್ಪ್ ವಿಡಿಯೋ ಥ್ರೂ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಥ್ರೂ ಇರ್ಬೋದು, ಆ ರೀತಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಸುಮಾರಷ್ಟು ಐಡಿಯಾಸ್ ನನಗೆ 369 ಬರೀತಾ ಇರಬೇಕಾದ್ರೆ ಬಂದಿರುವಂಥದ್ದು, ನನ್ನ ಮ್ಯಾನಿಫೆಸ್ಟೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಹೆಲ್ಪ್ ಆಗುವಂತಹ ಐಡಿಯಾ. ಅದ್ರ ಮೇಲೆ ಆ್ಯಕ್ಷನ್ ತಗೊಂಡಾಗ ಮ್ಯಾನಿಫೆಸ್ಟೇಷನ್ ಕಂಪ್ಲೀಟ್ ಆಗುತ್ತೆ. ಯೂಶ್ವಲಿ ನಾವು ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಅಂದ ತಕ್ಷಣ ಸಾಕು, ನಾವೇನು ಅಂದ್ಕೊಳ್ತೀವಿ, ಸೊ ಮ್ಯಾಜಿಕಲಿ ಮೇಲಿಂದ ಏನೋ ಒಂದು ಪ್ರತ್ಯಕ್ಷ ಆಗಿ ನಮ್ಮ ಮ್ಯಾನಿಫೆಸ್ಟೇಷನ್ ಕಂಪ್ಲೀಟ್ ಆಗುತ್ತೆ, ಇಷ್ಟು ದುಡ್ಡು ಸಿಗುತ್ತೆ, ಈ ರೀತಿ ಜಾಬ್ ಸಿಗುತ್ತೆ ಸಡನ್ನಾಗಿ. ಸೊ ಏನಂತ ಅಂದರೆ, ಕೆಲಸ ನೀವೇ ಮಾಡ್ತಾ ಇರ್ತೀರ, ಆದರೆ ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ದಾರಿಯಲ್ಲಿ
ಅಡೆತಡೆ ಇರದೆ ಒಂದು ಆ ದಾರಿ ಏನಿದೆ ಸ್ಮೂತ್ ರೈಡ್ ಆಗ್ತಾ ಹೋಗುತ್ತೆ ಈ 369 ಮೆಥಡ್ನ ನೀವು ಯೂಸ್ ಮಾಡ್ತಾ ಇದ್ದಾಗೆ. ಸೊ ನಿಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಬ್ರೇನ್ ಏನು ಮಾಡುತ್ತೆ, ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಐಡಿಯಾಸ್ ಇರಬಹುದು, ಒಂದು ರೀತಿ ಆ ಮ್ಯಾಗ್ನೆಟಿಸಮ್ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು 369 ಮ್ಯಾನಿಫೆಸ್ಟೇಷನ್ ಮೆಥಡ್ ಬಗ್ಗೆ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ನಿಮ್ಮೆಲ್ಲರ ಸಕ್ಸಸ್ ಸ್ಟೋರೀಸ್ ಬರುವಂತೆ ಆಗಲಿ. ನಿಮ್ಮೆಲ್ಲರ ಕನಸು ನನಸಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.